ಪ್ರತಾಪ, ಅಂಥದ್ದೇನೂ ತಪ್ಪು ನಡೆದಿಲ್ಲ. ಸುಮ್ಮನೆ ಕಾಲು ಕರ್ಕೊಂಡು ಜಗಳಕ್ಕೆ ಬರಬೇಡ. ನಾವೆಲ್ಲ ಸಂತೋಷದಿಂದ ಹಬ್ಬ ಮಾಡ್ತಾ ಇದ್ದೀವಿ. ಜಗಳ ಯಾಕೆ? ಇದು ಸಂತೋಷ ಪಡೋ ಸಮಯ. ನಿಮ್ಮವ್ರಿಗೆಲ್ಲ ನನ್ನ ಗಾಡಿ ತಳ್ಳಕ್ಕೆ ಹೇಳು. ಆದರೆ ಧರ್ಮಸಿಂಹ, ಇಲ್ಲಿ ತುಂಬ ದೊಡ್ಡ ತಪ್ಪು ನಡೆದೋಗ್ಬಿಟ್ಟಿದೆ. ನೀನು ತುಂಬ ದೂರ ಬಂದ್ಬಿಟ್ಟಿದ್ಯಾ. ಧರ್ಮ, ಈ ಪ್ರತಾಪ ಒಂಥರ ತಲೆಕೆಟ್ ನನ್ನ ಮಗ. ನನ್ನ ಶತ್ರುಗಳ ಕಣ್ಣಲ್ಲಿ ಭಯ ಹುಟ್ಟೋದನ್ನ ಕಂಡ್ರೆ ನಂಗೊಂಥರ ಮಜಾ. ಕೇಕೆ ಹಾಕಿ ನಗಬೇಕು ಅನ್ಸುತ್ತೆ. ಆದ್ರೆ ನೀನು ಯಾವಾಗಲೂ ಬಿಳಿ ಬಾವುಟನ ಕಂಕ್ಳಲ್ಲಿ ಇಟ್ಕೊಂಡೆ ಓಡಾಡೋ ಗಿರಾಕಿ. ಕಾಲೆತ್ತಿ ಒದೆಯಕ್ಕೆ ಬಂದ್ರೆ ಕಾಲಿಟ್ಕೊಳ್ಳೋ ಅಂತ ಮನುಷ್ಯ. ಒಬ್ಬನೇ ಬಂದಿದ್ದಿದ್ರೆ ಒಂದು ಕೈ ನೋಡ್ಕೋಬೋದಾಗಿತ್ತು. ಇಲ್ಲಿ ನೋಡಿದ್ರೆ ನಿನ್ನ ಸಂಸಾರದ ಜೊತೆ ಬಂದ. ನಿನ್ನ ಹತ್ರ ಏನು ಗಿಟ್ಟಲ್ಲ. ಆದರೆ ನಿನ್ನ ಜಾಗದಲ್ಲಿ ನಿನ್ನ ತಮ್ಮ ಆದಿತ್ಯ ಇದ್ದಿದ್ದಿದ್ರೆ ಹೇಗೆ ಒದಿಬಹುದಾಗಿತ್ತು ಅಂತ ಲೆಕ್ಕಾಚಾರ ಆಗ್ತಾ ಇದ್ದೀನಿ. ಧರ್ಮ, ನಿಂಗೊಂದು ವಿಚಾರ ಗೊತ್ತಾ? ಗಂಡಸ್ರು ಜೊತೆ ಗುದ್ದಾಡಬೇಕು, ಹೆಂಗಸ್ರನ್ನ ಮುದ್ದು ಮಾಡಬೇಕು ರಾಜ. ನಿನ್ನ ಹತ್ರ ಅಂತೂ ಎರಡೂ ಮಾಡೋದಕ್ಕಾಗಲ್ಲ. ಏನ್ ಮಾಡೋದು? ಹೆಣ್ಣು ಮಕ್ಕಳನ್ನೇ ಹುಟ್ಟಿಸಿರೋ ನಿನ್ನ ಹತ್ರ ಗಂಡಸ್ರ ವಿಚಾರ ಏನ್ ಮಾತಾಡ? ಹೋಗೋ. ಗಂಡಸ್ತನ ಏನು ಅಂತ ನಿನ್ನತ್ರ ಕಲಿಬೇಕಾಗಿಲ್ಲ. ಹೊಡೆದಾಟ ಮಾಡೋದು ಒಂದೇ ಪೌರುಷ ಅಲ್ಲ. ಯುದ್ಧ ಮಾಡೋನ್ಗಿಂತ ದೊಡ್ಡ ಗಂಡಸು ಯುದ್ಧ ನಿಲ್ಸೋ ಶಕ್ತಿ ಇರೋನು, ತಿಳ್ಕೊ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಏನಮ್ಮ ನಿನ್ ಹೆಂಡತಿ ನಿನ್ ಗಂಡಸ್ತನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ? ಅಂಥದ್ದು ಏನ್ ತೋರಿಸ್ತಾ ಇದೆಯಾ ನಿನ್ ಪೌರುಷನ? ಬರ್ರೋಲೇ, ನನ್ನ ಮಕ್ಕಳಿಗೇನು ಮಾಡ್ಬೇಡ, ಬಿಡು ಅವ್ನ. ಮಕ್ಕಳನ್ನ ಮುಂದಿಟ್ಕೊಂಡು ತಾಕತ್ ತೋರಿಸೋ ನೀನು ಗಂಡಸ್ತನದ ಬಗ್ಗೆ ಮಾತು ಬೇರೆ ಆಡ್ತೀಯ? ನಾನಲ್ಲ ಕಣ, ನಾನಲ್ಲ, ನೀನೇ ಗಂಡಸು. ಹೆಂಡತಿ ಮುಂದೆ ಗಂಡಸ್ತನ ತೋರಿಸೋ ಮಹಾಶೂರ ನೀನು. ಇಷ್ಟು ದಿನ ನಿನ್ನ ಹೆಂಡತಿಗೆ ನೀನು ಗಂಡಸ್ತರ ಕಂಡಿರ್ಬೋದು. ಮುಂದೆ ಎಲ್ರ ಕಣ್ಣಿಗೂ ನೀನು ಬೇರೆ ತರನೇ ಕಾಣಿಸ್ಬೇಕು. ಹಾಗೆ ಮಾಡ್ತೀನಿ. ಅತ್ಗೆ ನಿಮ್ ಮೈ ಮೇಲಿರೋ ಒಡವೆಗಳನ್ನ ತೆಗಿತೀರಾ? ಏನ್ ಮುಖ ನೋಡ್ತಾ ನಿಂತ್ ಬಿಟ್ರೆ ತೆಗೀರಿ. ಆ ಓಲೆ ಜುಮ್ಕಿ, ಕೈ ಬಳೆ, ಸರ ಎಲ್ಲನೂ ತೆಗಿರಿ. ಅದಕ್ಕೆ ತೆಗೆದು ಪರಶುರಾಮನಂತಹ ಗಂಡನಿಗೆ ಅಲಂಕಾರ ಮಾಡಿ. ಅದಕ್ಕೆ ಹಾ ತೆಗಿರಿ ಬೇಗ, ಜಲ್ದಿ ತೆಗಿ, ಅಲಂಕಾರ ಮಾಡಿ. ಅದಕ್ಕೆ ನಾನ್ ಮಾಡಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ಕಷ್ಟ ಆಗ್ತಿದೆ ಅಲ್ವಾ? ನನಗೆ ಗೊತ್ತು, ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ವಿಧಿ ಇಲ್ಲ. ಅದಕ್ಕೆ ತೆಗಿಲೇಬೇಕು. ನನ್ನ ಕಂದನ್ಗೇನು ಮಾಡಬೇಡಿ. ಅದು ನಿನ್ ಕೈಯಲ್ಲಿದೆ, ನಿನ್ ಗಂಡನ ಕೈಯಲ್ಲಿದೆ.
ಮಕ್ಕಳನ್ನ ಕಾಪಾಡೋಕ್ಕಾಗದೇ ಇರೋನು ಯಾವ ಸೀಮೆ ಗಂಡಸು? ರೀ ಬೇಡ ರೀ, ನಮ್ಮ ವಂಶದ ಗೌರವ ಅದು. ಇವನ್ ಮುಂದೆ ಅದನ್ನ ಕಳ್ಕೊಳ್ಳೋದು ಬೇಡ. ಅಣ್ಣ ಎಷ್ಟು ಮುದ್ದಾಕ ಅಂತ ಇದ್ದಾರಣ್ಣ. ಧರ್ಮ ಬರೀ ಬೊಟ್ಟಿಟ್ಕೊಂಡ್ರೆ ಸಾಲದು. ಧರ್ಮ ಓಲೆ, ಜುಮ್ಕಿ, ಬಳೆ, ಸರ ಎಲ್ಲನೂ ಹಾಕೋ. ಏಯ್, ಮುಖ ಏನ್ರೋ ನೋಡ್ತಾ ಇದ್ದೀರಾ? ಸೀರೆನು ಉಡಿಸ್ರೋ. ಅಲಂಕಾರ ಪೂರ್ತಿಯಾಗಿ ಉಡಿಸ್ರೋ ಸೀರೆನ. ಮುಟ್ಬೇಡ ನನ್ನ ರೀ. ಏಯ್, ಅಪ್ಪಾಜಿ ಬಂದ್ರು. ಅದು ಅಪ್ಪಾಜಿ ಇವನು ಜೋರಾಗಿ ಜೀಪ್ ಓಡಿಸ್ಕೊ ಬರ್ತಾ ಇದ್ರು. ಇನ್ನೇ ನಮ್ಮ ರಾಮಣ್ಣನ ಮಗನ ಮೇಲೆ ಜೀಪ್ ಹತ್ತಿಸ್ಬಿಡೋರು. ಅಷ್ಟೊತ್ತಿಗೆ ನಮ್ಮ ಕೈಲಿ ಸಿಗಾಕೊಂಡ್ರು. ಸುಮ್ಮನೆ ಬಿಡಬಾರ್ದು ಅಪ್ಪಾಜಿ. ರಾಮಣ್ಣನ ಮಗು ಎಲ್ಲಿ? ಆ ಗಾಡಿಯಿಂದ ನಿನ್ಗೇನಾದ್ರು ತೊಂದರೆ ಆಯ್ತಾ ಮರಿ? ಇಲ್ಲ. ಅಪ್ಪಾಜಿ ಅದು ಮಗು ಹೆದರ್ಕೊಂಡು ನಿಜ ಹೇಳ್ತಾ ಇಲ್ಲ. ಮಕ್ಕಳು ಸುಳ್ಳು ಹೇಳಲ್ಲ. ಸುಳ್ಳು ಹೇಳ್ತಾ ಇರೋದು ನೀವು. ಮಗುನ ಕರ್ಕೊಂಡು ಹೋಗೋ. ಅವ್ರ ಗಾಡಿ ಹಳ್ಳದಲ್ಲಿ ಊತ್ ಹೋಗಿದೆ. ಜೊತೆಲಿ ಹೆಂಡತಿ ಮಕ್ಕಳಿದ್ದಾರೆ. ಅವ್ರು ಯಾವತ್ತೂ ನಮ್ಮ ಶತ್ರುಗಳಲ್ಲ. ಈಗ ಕಷ್ಟದಲ್ಲಿರೋ ಒಬ್ಬ ವ್ಯಕ್ತಿ, ಮಕ್ಕಳ ಜೊತೆಲಿರೋ ಒಬ್ಬ ತಂದೆ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಬಿಟ್ಟು ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊತಾ ಇದ್ದೀರಾ. ಏಯ್, ಬಿಡೋ ಮಕ್ಕಳನ್ನ.